ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಲೇಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೆ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮಿಬ್ಬರ ಪ್ರೀತಿ ಅನ್ನೋದು ನಿಜವಾಗಿದ್ದರೆ, ಅದು ಪ್ಯೂರ್ ಆಗಿದ್ದರೆ, ಯೂನಿವರ್ಸ್ ಸೇರಿಸಬೇಕಾದ ಇಬ್ಬರನ್ನು ಯಾರೂ ಶಾಶ್ವತವಾಗಿ ದೂರ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಬಲವಂತದಿಂದ ಯಾವ ರಿಲೇಷನ್ಶಿಪ್ ಕೂಡ ಉಳಿಯೋದಿಲ್ಲ. ಪ್ರೀತಿ ಅಂದರೆ ಫೋರ್ಸ್ ಅಲ್ಲ, ಅದು ಅರ್ಥ ಮಾಡ್ಕೊಳ್ಳೋದು, ರೆಸ್ಪೆಕ್ಟ್, ಕೇರ್ ಮತ್ತು ನಿಜವಾದ ಕನೆಕ್ಷನ್. ಹಾಗಾಗಿ ಕಾಮ್ ಆಗಿರಿ, ಪಾಸಿಟಿವ್ ಆಗಿರಿ. ಯಾವುದು ನಿಮ್ಮದಾಗಿದೆಯೋ ಅದು ಸರಿಯಾದ ಟೈಮ್ನಲ್ಲಿ ನಿಮ್ಮ ಹತ್ರ ಬಂದೇ ಬರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಹೈ ಅಟ್ರಾಕ್ಷನ್ ಎನರ್ಜಿ. ನಿಮ್ಮ ಪಾರ್ಟ್ನರ್ ತುಂಬ ಬ್ಯುಸಿ ಸಿಚುವೇಷನ್ನಲ್ಲಿದ್ದಾರೆ. ಆದರೂ ಕೂಡ ಅವರು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಎನರ್ಜಿ ಅವರನ್ನು ತುಂಬ ಸ್ಟ್ರಾಂಗ್ ಆಗಿ ಅವರ ಕಡೆಗೆ ಎಳೀತಾ ಇದೆ. ನಿಮ್ಮ ಔರಾ, ನಿಮ್ಮ ವೈಬ್ಸ್, ನಿಮ್ಮ ಕಾನ್ಫಿಡೆನ್ಸ್ ತುಂಬ ಹೈ ಲೆವೆಲ್ನಲ್ಲಿದೆ. ಈ ಪರ್ಸನ್ ನಿಮ್ಮ ಕಡೆಗೆ ಹೈಲಿ ಅಟ್ರ್ಯಾಕ್ಟೆಡ್ ಆಗಿದ್ದಾರೆ. ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮನ್ನು ನೋಡಬೇಕು ಅನ್ನೋ ಸ್ಟ್ರಾಂಗ್ ಡಿಸೈರ್ ಅವರೊಳಗೆ ಇದೆ. ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಇದ್ದರೂ ಕೂಡ ಅದೇ ಎನರ್ಜಿ ಇದೆ. ಅಥವಾ ಸೇಮ್ ವರ್ಕ್ ಪ್ಲೇಸ್ನಲ್ಲಿ ಇದ್ದರೂ ಕೂಡ ಇದೇ ಫೀಲಿಂಗ್ ಇದೆ. ನೀವು ಇರುವ ಒಂದೇ ಸಿಟಿ ಆಗಿರ್ಬೋದು, ಒಂದೇ ಪ್ಲೇಸ್ ಆಗಿರ್ಬೋದು, ಅಥವಾ ಹತ್ತಿರ ಯಾವುದೋ ಒಂದು ಪಕ್ಕದ ಊರಾಗಿರ್ಬೋದು. ಯಾವುದಾದ್ರೊಂದು ರೀಸನ್ ಮಾಡಿಕೊಂಡು ಅವರು ಮತ್ತೆ ಮತ್ತೆ ನಿಮ್ಮನ್ನು ನೋಡಬೇಕು ಅನ್ನೋ ಮನಸ್ಸು ಬರುವ ಎನರ್ಜಿ ಇದೆ. ಯಾವುದಾದ್ರೂ ನೆಪ ಮಾಡಿಕೊಂಡು ನಿಮ್ಮ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡುವ ಎನರ್ಜಿ ಇದೆ. ನಿಮ್ಮ ಸುತ್ತಮುತ್ತ ಇರುವ ಜನರ ಜೊತೆ ಬೇಕು ಅಂತ ಮಾತಾಡ್ಬೋದು, ಆದರೆ ಅವರ ನಿಜವಾದ ಇಂಟೆನ್ಷನ್ ಮಾತ್ರ ನಿಮ್ಮನ್ನು ನೋಡೋದು ಮತ್ತು ನಿಮ್ಮ ಜೊತೆ ಮಾತಾಡೋದು ಆಗಿರುತ್ತೆ. ಅಂದರೆ ಅಕ್ಕಪಕ್ಕದಲ್ಲಿ ಇದ್ದರೆ ಆ ಎನರ್ಜಿ ಇದೆ. ಬಹುಶಃ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್, ನಿಮ್ಮ ಲುಕ್ ತುಂಬ ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ನಿಮ್ಮ ಔರಾ ತುಂಬ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಬಹುಶಃ ಇವತ್ತು ನೀವು ತುಂಬ ಬ್ಯೂಟಿಫುಲ್ಲಾಗಿ ಅಥವಾ ತುಂಬ ಅಟ್ರ್ಯಾಕ್ಟಿವ್ ಆಗಿರ್ಬೋದು, ತುಂಬ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇರ್ಬೋದು. ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್, ನಿಮ್ಮ ಹೇರ್ ಸ್ಟೈಲ್ ಅಥವಾ ನಿಮ್ಮ ಪರ್ಸ್ನಾಲಿಟಿ, ನಿಮ್ಮ ನಾಲೆಡ್ಜ್, ನಿಮ್ಮ ವಿಸ್ಡಮ್, ಯಾವುದಾದ್ರೂ ಒಂದು ವಿಷಯ ನಿಮ್ಮ ಪಾರ್ಟ್ನರ್ಗೆ ಎಕ್ಸ್ಟ್ರೀಮ್ಲಿ ಅಟ್ರ್ಯಾಕ್ಟಿವ್ ಆಗಿ ಕಾಣ್ತಾ ಇದೆ. ಹಾಗಾಗಿ ಅವರು ಅವರ ಸೆಲ್ಫ್ ಕಂಟ್ರೋಲನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಇಲ್ಲಿವರೆಗೆ ನಾನು ಮಾತಾಡಬಾರ್ದು, ಅವರನ್ನು ನೋಡಬಾರ್ದು, ಅವರನ್ನು ಅವಾಯ್ಡ್ ಮಾಡಬೇಕು, ನೆಗ್ಲೆಕ್ಟ್ ಮಾಡಬೇಕು ಅಂತ ಅವರನ್ನು ಅವರು ಕಂಟ್ರೋಲ್ ಮಾಡ್ಕೊಂಡಿದ್ರು. ಆದರೆ ಇವತ್ತು ಎನರ್ಜಿಯ ಪ್ರಕಾರ ನಿಮ್ಮನ್ನು ನೋಡಿದ ನಂತರ ಅವರ ಆ ಸೆಲ್ಫ್ ಕಂಟ್ರೋಲ್ ಸಂಪೂರ್ಣವಾಗಿ ಬ್ರೇಕ್ ಆಗ್ತಾ ಇದೆ. ಇವತ್ತು ಅವರು ತುಂಬ ಹೈ ಎನರ್ಜಿಯಲ್ಲಿ ನಿಮ್ಮನ್ನು ನೋಡ್ತಾ ಇದ್ದಾರೆ. ನಿಮ್ಮ ಔರಾ ಅವರನ್ನು ಲಿಟ್ರಲಿ ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ಸ್ಮಾರ್ಟ್ ಟ್ರಾನ್ಸ್ಫರ್ಮೇಷನ್ ಎನರ್ಜಿ. ನಿಮ್ಮ ಎನರ್ಜಿ ಪ್ರಕಾರ ನೋಡೋದಾದರೆ, ನೀವು ತುಂಬ ಇನ್ನೋಸೆನ್ಸ್ ಇಟ್ಕೊಂಡೆ ಸಿಚುವೇಶನ್ಗಳನ್ನು ಹ್ಯಾಂಡಲ್ ಮಾಡ್ತಾ ಇರೋದು. ಮೊದಲು ನೀವು ತುಂಬ ಇನ್ನೋಸೆಂಟ್ ಆಗಿದ್ರಿ, ತುಂಬ ಎಮೋಷ್ನಲ್ ಆಗಿದ್ರಿ, ತುಂಬ ಬೇಗ ಫೀಲಿಂಗ್ಸ್ನಲ್ಲಿ ಹರಿದು ಹೋಗ್ತಾ ಇದ್ರಿ. ಯಾರಾದರೂ ನಿಮಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರು ಕೂಡ ಅವರಿಗೆ ನೋ ಹೇಳೋದು ನಿಮಗೆ ಆಗ್ತಾ ಇರಲಿಲ್ಲ. ಯಾರೇ ಹೆಲ್ಪ್ ಕೇಳಿದ್ರು ರೆಡಿ ಆಗಿರ್ತಾ ಇದ್ರಿ. ನೀವೇ ಸಫರ್ ಆಗ್ತಾ ಇದ್ರೂ ಕೂಡ ಬೇರೆಯವರಿಗೆ ಹೆಲ್ಪ್ ಮಾಡ್ತಾ ಇದ್ರಿ. ಅದಕ್ಕಾಗಿ ಹಲವರು, ತುಂಬ ಜನರು ನಿಮ್ಮ ಒಳ್ಳೆತನವನ್ನು ಯೂಸ್ ಮಾಡ್ಕೊಂಡಿರ್ಬೋದು. ಆದರೆ ಈಗ ಆ ಸಿಚುವೇಶನ್ ಇಲ್ಲ. ಈಗ ನೀವು ತುಂಬ ಸ್ಮಾರ್ಟ್, ಸ್ಟ್ರಾಂಗ್, ಪ್ರಾಕ್ಟಿಕಲ್ ಆಗಿದ್ದೀರಾ. ಬೇರೆಯವರ ಇಂಟೆನ್ಷನ್ಸ್ ಈಗ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ಯಾರಾದರೂ ನಿಮ್ಮ ಲೈಫ್ಗೆ ಬಂದರೆ ಅವರ ನಿಜವಾದ ಇಂಟೆನ್ಷನ್ ಏನು ಅನ್ನೋದನ್ನು ಈಗ ನೀವು ಅರ್ಥ ಮಾಡ್ಕೊಳ್ಳುವಷ್ಟು ಮೆಚ್ಯೂರ್ ಆಗಿದ್ದೀರಾ. ಸೊ ನಿಮ್ಮ ಬ್ರೇಕಪ್ ಆದ ನಂತರ ಈ ಪರ್ಸನ್ಗೆ ನಿಮಗೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕೊಟ್ಟ ನಂತರ ನೀವು ಜನರನ್ನು ಸ್ವಲ್ಪ ಡೌಟ್ನಿಂದ ನೋಡೋದಕ್ಕೆ ಆರಂಭ ಮಾಡಿದ್ದೀರಾ. ಯಾಕೆಂದರೆ ನಿಮ್ಮ ಪಾರ್ಟ್ನರ್ ನಿಮ್ಮ ಒಳ್ಳೆತನವನ್ನು ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋ ಫೀಲಿಂಗ್ ನಿಮ್ಮೊಳಗೂ ಕೂಡ ಇದೆ.
ನಿಮ್ಮ ಗುಡ್ ನೇಚರ್ನ ಅಡ್ವಾಂಟೇಜ್ ತಗೊಂಡಿದ್ದಾರೆ ಅನ್ನೋ ಫೀಲಿಂಗ್ ನಿಮ್ಮೊಳಗೆ ಇದೆ. ಹಾಗಾಗಿ ಈಗ ನೀವು ನಿಮ್ಮ ಬೌಂಡ್ರೀಸನ್ನು ಸೆಟ್ ಮಾಡ್ಕೊಂಡಿದ್ದೀರಾ. ಇನ್ನು ಯಾರು ಬಂದು ನಿಮ್ಮ ಒಳ್ಳೆತನದ ಅಡ್ವಾಂಟೇಜ್ ತಗೊಳ್ಳೋದಕ್ಕೆ ನೀವು ಬಿಡ್ತಾ ಇಲ್ಲ. ಆ ವಿಷಯದಲ್ಲಿ ಈಗ ನೀವು ತುಂಬ ಸ್ಮಾರ್ಟ್ ಆಗಿದ್ದೀರಾ. ಇದು ನಿಮಗೆ ಗುಡ್ಡಾಗಿ ಕೂಡ ಕಾಣ್ತಾ ಇದೆ. ಯಾವ ಜಾಗದಲ್ಲಿ ನೋ ಹೇಳಬೇಕೋ ಅಲ್ಲಿ ಈಗ ನೀವು ನೋ ಹೇಳ್ತಾ ಇದ್ದೀರಾ. ಮೊದಲಿನ ಹಾಗೆ ಜನರು ನಿಮ್ಮ ಒಳ್ಳೆತನವನ್ನು ಯೂಸ್ ಮಾಡಿಕೊಳ್ಳುವ ಎನರ್ಜಿಯಲ್ಲಿ ನೀವಿಲ್ಲ. ಕೆಲವೊಮ್ಮೆ ನೀವು ತುಂಬ ಒಳ್ಳೆಯವರಾಗ್ತೀರಾ, ಅದರಿಂದ ಜನರು ಅದರ ಸಂಪೂರ್ಣ ಅಡ್ವಾಂಟೇಜ್ ತಗೊಳ್ತಾರೆ. ಅಂಥ ಜನರಿಗಾಗಿ ಬೌಂಡ್ರೀಸ್ ಇರಲೇಬೇಕು. ಬೇರೆಯವರಿಗೆ ನೀವು ಹೆಲ್ಪ್ ಮಾಡಿ, ಆದರೆ ಅದಕ್ಕೆ ಒಂದು ಲಿಮಿಟ್ ಇರಬೇಕು. ಆ ಹೆಲ್ಪ್ ಮಾಡೋದ್ರಿಂದ ನೀವೇ ಸಫರ್ ಆಗೋ ಮಟ್ಟಿಗೆ ಹೋಗಬಾರ್ದು. ಈ ವಿಷಯವನ್ನು ಈಗ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಮೊದಲು ನಿಮ್ಮ ಇನ್ನರ್ ಸೆಲ್ಫ್, ನಿಮ್ಮ ಫೀಲಿಂಗ್ಸ್, ನಿಮ್ಮ ಇಂಟ್ಯೂಷನ್ ಹೇಳ್ತಾ ಇದ್ದ ಮಾತನ್ನು ನೀವು ಕೇಳ್ತಾ ಇರಲಿಲ್ಲ. ಆದರೆ ಈಗ ಅದನ್ನು ಕೇಳುವ ಸಾಮರ್ಥ್ಯ ನಿಮ್ಮಲ್ಲಿ ಬಂದಿದೆ. ಈಗ ನೀವು ಅದಕ್ಕೆ ಕೇಪಬಲ್ ಆಗಿದ್ದೀರಾ. ಸಕ್ಸಸ್ ಆ್ಯಂಡ್ ಗೈಡೆನ್ಸ್ ಎನರ್ಜಿ. ಸಕ್ಸಸ್ ನಿಮ್ಮ ಕಡೆಗೆ ಬರ್ತಾ ಇದೆ. ಪಾಸಿಟಿವ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಇಷ್ಟು ದಿನಗಳಿಂದ ನಿಮ್ಮ ಎನರ್ಜಿಯನ್ನು ನೋಡ್ತಾ ಇದ್ದಾಗ ಅದರೊಳಗೆ ನೆಗೆಟಿವ್ ಫೀಲಿಂಗ್ ಕೂಡ ಇತ್ತು. ಆದರೆ ಈಗ ಸಂಪೂರ್ಣವಾಗಿ ಪಾಸಿಟಿವ್ ಎನರ್ಜಿ ಅನ್ನೋದು ಕಾಣ್ತಾ ಇದೆ. ನೀವು ಸಕ್ಸಸ್ ಕಡೆಗೆ ಹೋಗ್ತಾ ಇದ್ದೀರಾ. ನಿಮಗೆ ಯಾವುದಾದ್ರೂ ಗುಡ್ ನ್ಯೂಸ್ ಅನ್ನೋದು ಬರ್ಬೋದು. ಯಾವುದಾದ್ರೂ ಸಕ್ಸಸ್ ನಿಮ್ಮ ಲೈಫ್ಗೆ ಬರ್ಬೋದು. ನಿಮ್ಮ ವರ್ಕ್ಗೆ ಅಪ್ರಿಷಿಯೇಷನ್ ಸಿಗ್ಬೋದು. ನಿಮ್ಮ ಹಾರ್ಡ್ ವರ್ಕ್ ಈಗ ರಿವಾರ್ಡ್ ಆಗ್ತಾ ಇದೆ. ನಿಮ್ಮ ಪೇಷನ್ಸ್ ಕೂಡ ರಿವಾರ್ಡ್ ಆಗ್ತಾ ಇದೆ. ಇಷ್ಟು ದಿನ ನೀವು ತಾಳ್ಮೆಯಿಂದ ಕಾಯ್ತಾ ಇರೋದನ್ನು ಈಗ ಸರಿಯಾದ ಸಮಯ ಬಂದಿದೆ. ಹಾಗಾಗಿ ನಿಮ್ಮ ಪೇಷನ್ಸ್ಗೂ ರಿವಾರ್ಡ್ ಸಿಗ್ತಾ ಇದೆ. ನಾನು ಏನು ಮಾಡಿದ್ರೂ ಕೆಲವೊಮ್ಮೆ ಇನ್ಜಸ್ಟಿಸ್ ಆಗ್ಬೋದು ಅನ್ನೋ ರೀತಿ ನೀವು ಯೋಚನೆ ಮಾಡ್ತಾಯಿದ್ರಿ. ಬಟ್ ಈಗ ಜಸ್ಟಿಸ್ ಸಿಗುವಂತಹ ಹಂತಕ್ಕೆ ಬಂದಿದೆ. ನೀವು ಏನು ಮಾಡಿದ್ರೂ ಎನರ್ಜಿಯ ಮಟ್ಟದಲ್ಲಿ ಮಾಡಿದ ಒಳ್ಳೆಯ ಕೆಲಸಕ್ಕೆ ಅದರ ಫಲ ಖಂಡಿತ ನಿಮಗೆ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಯೂನಿವರ್ಸ್ ಮೇಲೆ ಟ್ರಸ್ಟ್ ಇಡಿ. ಯೂನಿವರ್ಸ್ ಕೂಡ ಅದನ್ನೇ ಹೇಳ್ತಾ ಇದೆ. ಒಮ್ಮೆ ಎಲ್ಲ ವಿಷಯಗಳನ್ನು ಯೂನಿವರ್ಸ್ಗೆ ಸರೆಂಡರ್ ಮಾಡಿ ನೋಡಿ. ಆ ಮ್ಯಾಜಿಕ್ಕನ್ನು ನಿಮಗೆ ಗೊತ್ತಾಗುತ್ತೆ. ಕೆಲವು ವಿಷಯಗಳನ್ನು ಲೆಟ್ ಗೋ ಮಾಡೋದು ಕಲಿಬೇಕು. ನಿಮಗೆ ಲೆಟ್ ಗೋ ಮಾಡೋದು ಇನ್ನೂ ಕಷ್ಟ ಆಗ್ತಾ ಇದ್ದರೆ ಅದನ್ನು ನೀವು ಕಲಿಲೇಬೇಕು. ಕೆಲವು ವಿಷಯಗಳನ್ನು ಬಿಡಲೇಬೇಕು. ಕೆಲವು ವಿಷಯಗಳನ್ನು ಡಿವೈನ್ಗೆ ಸರೆಂಡರ್ ಮಾಡಲೇಬೇಕು. ಇದು ನಿಮಗೆ ತುಂಬ ಮುಖ್ಯ. ಪಾರ್ಟ್ನರ್ಸ್ ಥಾಟ್ಸ್ ಎನರ್ಜಿ. ನಿಮ್ಮ ಸಕ್ಸಸ್ಸನ್ನು ನಿಮ್ಮ ಪಾರ್ಟ್ನರ್ ಗಮನಿಸ್ತಾ ಇದ್ದಾರೆ. ಅದು ಯಾವುದೇ ವಿಷಯದಲ್ಲಿ ಆಗಿರ್ಬೋದು, ಚಿಕ್ಕ ಪುಟ್ಟ ಕೆಲಸ ಆಗಿರ್ಬೋದು, ನಿಮ್ಮ ವರ್ಕ್ ಪ್ಲೇಸಲ್ಲಾಗಿರ್ಬೋದು, ಅವರು ಅದನ್ನು ನೋಟಿಸ್ ಮಾಡ್ತಾ ಇದ್ದಾರೆ. ನೀವು ಸಕ್ಸಸ್ ಆದ ನಂತರ ನಿಮ್ಮೊಳಗೆ ಈಗೋ ಬಂದಿರ್ಬೋದು ಅಂತ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಟಿಟ್ಯೂಡ್ ಬಂದಿರ್ಬೋದು ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಪ್ರೈಡ್ ಬಂದಿರ್ಬೋದು ಅನ್ನೋ ಫೀಲಿಂಗ್ ಕೂಡ ಅವರಲ್ಲಿದೆ. ಈಗ ಅವರು ನನ್ನನ್ನು ಅಕ್ಸೆಪ್ಟ್ ಮಾಡಲ್ಲ, ಈಗ ಅವರು ನನಗೆ ಇಂಪಾರ್ಟೆನ್ಸ್ ಕೊಡಲ್ಲ ಅನ್ನೋ ಥಾಟ್ನಲ್ಲಿ ನಿಮ್ಮ ಪಾರ್ಟ್ನರ್ ಇದ್ದಾರೆ. ಅವರಿಗೆ ನೀವು ಈಗ ಅವ್ರಿಗೆ ವ್ಯಾಲ್ಯೂ ಕೊಡೋದೇ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅದೇ ಅವರ ಮೈಂಡ್ನಲ್ಲಿ ಓಡ್ತಾ ಇರುವ ಥಾಟ್. ರೆಸಿಸ್ಟೆನ್ಸ್ ಎನರ್ಜಿ. ನಿಮ್ಮ ಪಾರ್ಟ್ನರ್ ಅವರ ಲೈಫ್ನಲ್ಲಿ ಬರ್ತಾ ಇರುವ ಚೇಂಜನ್ನು ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಅವರು ಆ ಚೇಂಜಸನ್ನು ರೆಸಿಸ್ಟ್ ಮಾಡ್ತಾ ಇದ್ದಾರೆ. ಎಫರ್ಟ್ ಹಾಕಬೇಕು ಅಂತ ಬಯಸ್ತಾ ಇದ್ದಾರೆ, ಆದರೆ ಎಫರ್ಟ್ ಹಾಕ್ತಾ ಇಲ್ಲ. ಅವರ ಇಂಟ್ಯೂಷನ್ ಏನು ಹೇಳ್ತಾ ಇದೆ ಅದನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರು ಆ್ಯಕ್ಷನ್ ತಗೊಳ್ಳದೆ ಡಿಲೇ ಮಾಡ್ತಾ ಇದ್ದಾರೆ. ಬಹುಶಃ ನಿಮ್ಮ ಪಾರ್ಟ್ನರ್ ಅವರ ಲುಕ್ಸ್ ಬಗ್ಗೆ ಇನ್ಸೆಕ್ಯೂರ್ ಫೀಲ್ ಮಾಡ್ತಾ ಇರ್ಬೋದು. ಬಹುಶಃ ಯಾವುದೋ ಒಂದು ವಿಷಯದಲ್ಲಿ ಅವರು ನಿಮಗಿಂತ ಅವರನ್ನು ಕೆಳಗೆ ನೋಡ್ತಾ ಇರ್ಬೋದು. ಅಥವಾ ನೀವು ತುಂಬ ಹ್ಯಾಂಡ್ಸಮ್ ಮತ್ತು ಬ್ಯೂಟಿಫುಲ್ ಆಗಿದ್ದರೆ ಅದೇ ಅವರಿಗೆ ಇನ್ನಷ್ಟು ಇನ್ಸೆಕ್ಯೂರಿಟಿ ಫೀಲ್ ಕೊಡ್ತಾ ಇದೆ. ಇಷ್ಟು ಅಟ್ರ್ಯಾಕ್ಟ್ ಇರುವ ವ್ಯಕ್ತಿ ನನ್ನನ್ನು ಮತ್ತೆ ಚೂಸ್ ಮಾಡ್ತಾರಾ ಅನ್ನೋ ರೀತಿ ಅವರು ಫೀಲ್ ಮಾಡ್ತಾ ಇದ್ದಾರೆ. ಅವ್ರಿಗೆ ತುಂಬ ಆಪ್ಷನ್ ಇರುತ್ತೆ ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರನ್ನು ಅವರು ಕಂಪೇರ್ ಮಾಡಿಕೊಂಡು ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದ್ದಾರೆ. ಇನ್ನೊಂದು ಥಾಟ್ ಕೂಡ ಅವರ ಮೈಂಡ್ನಲ್ಲಿದೆ. ಅವರು ನಿಮ್ಮನ್ನು ಮರೆಯೋದಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತ, ಯಾಕೆ ಇಷ್ಟು ಸ್ಟ್ರಾಂಗ್ ಅಟ್ರಾಕ್ಷನ್ ಫೀಲ್ ಆಗ್ತಾ ಇದೆ ಅಂತ, ಯಾಕೆ ಅವರನ್ನು ಅವರು ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ, ಯಾಕೆ ನಿಮ್ಮ ಬಗ್ಗೆ ಯೋಚನೆ ಮಾಡೋದನ್ನು ಸ್ಟಾಪ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ. ಈ ಎಲ್ಲ ಕ್ವಶನ್ಸ್ ಕೂಡ ಅವರ ಮನಸ್ಸಿನಲ್ಲಿ ಇವತ್ತಿನ ಎನರ್ಜಿಯಲ್ಲಿ ಓಡಾಡ್ತಾ ಇದೆ. ಇನ್ನರ್ ಹೀಲಿಂಗ್ ಎನರ್ಜಿ. ಇದು ನಿಮಗೆ ತುಂಬ ಹೈ ಎನರ್ಜಿ ಇರುವ ಸಮಯ. ಈ ಎನರ್ಜಿಯನ್ನು ಕ್ಲೈಮ್ ಮಾಡ್ಕೊಳ್ಳಿ. ನಿಮ್ಮ ಇನ್ನರ್ ವಾಯ್ಸನ್ನು ಟ್ರಸ್ಟ್ ಮಾಡಿ. ನಿಜವಾದ ರಿಯಾಲಿಟಿ ಏನಂದರೆ ನಿಮ್ಮ ಪಾರ್ಟ್ನರ್ ಅವರ ಇನ್ನರ್ ಫೀಲಿಂಗ್ಸನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ. ಅವರ ಫೀಲಿಂಗ್ಸನ್ನು ಕೇಳದೆ ಅವರ ಇಂಟ್ಯೂಷನನ್ನು ಬ್ಲಾಕ್ ಮಾಡ್ತಾ ಹೋದಷ್ಟು ನಿಮ್ಮ ರೀಯೂನಿಯನ್ ಕೂಡ ಡಿಲೇ ಆಗ್ತಾ ಹೋಗುತ್ತೆ. ಯಾಕೆಂದರೆ ಅವರು ನಿಮ್ಮನ್ನು ಅಪ್ರೋಚ್ ಮಾಡುವ ಮೊದಲು ಅವರು ಅವರ ಮೇಲೆ ಇನ್ನರ್ ವರ್ಕ್ ಮಾಡಲೇಬೇಕು. ಅದು ತುಂಬ ನೆಸಸರಿ. ಅವರು ಅವರೊಳಗೆ ಚೇಂಜ್ ತರದೇ ಇದ್ದರೆ ಈ ಕನೆಕ್ಷನ್ ಮುಂದೆ ಮೂವ್ ಆಗೋದಿಲ್ಲ. ಅವರು ಅವರ ಇನ್ನರ್ ವಾಯ್ಸನ್ನು ಕೇಳಲೇಬೇಕು. ಅವರ ಲೈಫ್ನಲ್ಲಿ ಹಲವಾರು ಸೈನ್ಸ್ ಕಾಣ್ತಾ ಇರ್ಬೋದು. ಕೆಲವೊಮ್ಮೆ ನಿಮ್ಮ ನೆನಪು ತುಂಬ ಆಗ್ತಾ ಇರ್ಬೋದು. ಬಟ್ ಅವರು ಅದನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಈಗ ಅವರ ಇಂಟ್ಯೂಷನ್ ಬ್ಲಾಕ್ ಆಗಿದೆ.
ಅವರು ಅವರ ಮೇಲೆ ವರ್ಕ್ ಮಾಡೋದು ಕೂಡ ತುಂಬ ಮುಖ್ಯ. ಹಾಗಾಗಿ ಅವರ ಹೀಲಿಂಗಾಗಿ ಪ್ರೇಯರ್ ಮಾಡಿ. ಈ ಕನೆಕ್ಷನ್ ಮತ್ತೆ ಬರುವ ಮೊದಲು ಅವರು ಹೀಲ್ ಆಗೋದು ತುಂಬ ಮುಖ್ಯ. ರೀಯೂನಿಯನ್ ಆಗಬೇಕಾದ್ರೆ ನೀವಿಬ್ಬರು ಹೀಲ್ಡ್ ಎನರ್ಜಿಯಲ್ಲಿ ಇರಬೇಕು. ಹಾಗಾಗಿ ಅವರ ಹೀಲಿಂಗ್ ತುಂಬ ನೆಸಸರಿ. ಪ್ರೆಸೆಂಟ್ ಟೈಮಲ್ಲಿ ನಿಮ್ಮ ಪಾರ್ಟ್ನರ್ ತೋರಿಸ್ತಾ ಇರುವಂತಹ ಬಿಹೇವಿಯರ್ ಅದು ಅವರ ರಿಯಲ್ ಫೀಲಿಂಗ್ಸ್ ಅಲ್ಲ. ಅವರು ಹ್ಯಾಪಿ ಇದ್ದಾರೆ ಅಂತ ತೋರಿಸ್ತಾ ಇರ್ಬೋದು, ನಾರ್ಮಲ್ ಇದ್ದಾರೆ ಅಂತ ತೋರಿಸ್ಬೋದು, ಆದರೆ ಅದು ಶೋ ಆಫ್ ಮಾತ್ರ. ಹಾಗಾಗಿ ಅವರ ಸೋಷಿಯಲ್ ಮೀಡಿಯಾ ನೋಡಿ ಜಡ್ಜ್ ಮಾಡಬೇಡಿ. ಅವರು ನಾನಿಲ್ಲದೆ ಹ್ಯಾಪಿ ಇದ್ದಾರೆ, ಅವರು ನನ್ನನ್ನು ಗಿವ್ ಅಪ್ ಮಾಡಿದ್ದಾರೆ ಅನ್ನೋ ರೀತಿ ಯೋಚನೆ ಮಾಡೋದು ಕೂಡ ಸತ್ಯ ಆಗಿರಬೇಕು ಅಂತ ಇಲ್ಲ, ಅದು ರಿಯಾಲಿಟಿ ಆಗಿರಬೇಕು ಅಂತ ಇಲ್ಲ. ನಿಮಗೆ ತೋರಿಸ್ತಾ ಇರುವಂತಹ ಅವರ ಸ್ಮೈಲ್ ಅಥವಾ ಹ್ಯಾಪಿ ಲೈಫ್ ಅದು ಸಂಪೂರ್ಣ ಸತ್ಯ ಆಗಿರಬೇಕು ಅಂತ ಇಲ್ಲ. ನಿಜವಾದ ರಿಯಾಲಿಟಿ ಅವರು ನಿಮ್ಮ ಕಡೆ ಬರಬೇಕು ಅಂತ ಬಯಸ್ತಾ ಇದ್ದಾರೆ. ಸಾಧ್ಯವಾದಷ್ಟು ಬೇಗ ಎಲ್ಲವನ್ನ ಸರಿ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಅವರು ತೋರಿಸ್ತಾ ಇರುವ ಹೊರಗಿನ ಬಿಹೇವಿಯರ್ ನೋಡಿ ಜಡ್ಜ್ ಮಾಡಬೇಡಿ. ಅವೇರ್ನೆಸ್ ಎನರ್ಜಿ. ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಅನ್ನಿಸ್ಬೋದು. ಅವರಿಗೆ ನಿಮ್ಮ ಬಗ್ಗೆ ಕೇರ್ ಇಲ್ಲ ಅಂತ ಕೂಡ ನಿಮಗೆ ಅನ್ನಿಸ್ಬೋದು. ಅವರು ಈ ಕನೆಕ್ಷನನ್ನು ಗಿವ್ ಅಪ್ ಮಾಡಿಲ್ಲ ಅನ್ನೋ ಎನರ್ಜಿ ಇದೆ. ಈ ರಿಲೇಷನ್ಶಿಪ್ಪನ್ನು ಇನ್ನೂ ಹೋಪ್ ಇಟ್ಕೊಂಡಿದ್ದಾರೆ, ಅವರು ಬಿಲೀವ್ ಮಾಡ್ತಾ ಇದ್ದಾರೆ ಅನ್ನೋ ಎನರ್ಜಿ ಇದೆ. ಆದರೆ ನಿಮ್ಮ ಎದುರು ಬಂದು ಅವರ ಮಿಸ್ಟೇಕ್ಸನ್ನು ಅಕ್ಸೆಪ್ಟ್ ಮಾಡುವ ಕರೇಜ್ ಮಾತ್ರ ಇನ್ನೂ ಅವರಲ್ಲಿ ಬಂದಿಲ್ಲ. ಅವರ ತಪ್ಪುಗಳನ್ನು ಒಪ್ಕೊಳ್ಳೋದಕ್ಕೆ, ನಿಮ್ಮನ್ನು ಫೇಸ್ ಮಾಡೋದಕ್ಕೆ ಅವರಿಗೆ ಇನ್ನೂ ಧೈರ್ಯ ಬೇಕಾಗಿದೆ. ಆ ಕರೇಜ್ ಬರುವವರೆಗೂ ಈ ಕನೆಕ್ಷನ್ನಲ್ಲಿ ಕೆಲವು ಸಿಚುವೇಶನ್ ಅಡ್ಡ ಬಂದಿರಬಹುದು. ಸೊ ಆ ಸಿಚುವೇಶನ್ ದೂರ ಆಗೋದು ತುಂಬ ಮುಖ್ಯ. ಅಂಡರ್ಸ್ಟ್ಯಾಂಡಿಂಗ್ ಎನರ್ಜಿ. ನಿಮ್ಮಿಬ್ಬರ ನಡುವೆ ಬಂದಿರುವಂತಹ ಸಿಚುವೇಶನ್ ಏನೇ ಇರ್ಬೋದು ಅದು ದೂರ ಆಗೋದಕ್ಕೆ ನೀವು ಏನು ಮಾಡಬಹುದು ಅನ್ನೋ ಗೈಡೆನ್ಸ್ ಏನಿದೆ ಅಂತ ನೋಡೋದಾದರೆ, ಮೊದಲಿಗೆ ನಿಮ್ಮ ಲಿಮಿಟೆಡ್ ಮೈಂಡ್ ಸೆಟ್ನಿಂದ ಹೊರಗಡೆ ಬರಬೇಕು. ಬಹುಶಃ ಈಗಲೂ ಕೂಡ ನೀವು ಕೆಲವು ವಿಷಯಗಳನ್ನು ಲಿಮಿಟೆಡ್ ರೀತಿಯಲ್ಲಿ ನೋಡ್ತಾ ಇರ್ಬೋದು, ಓವರ್ ಥಿಂಕಿಂಗ್ ಮಾಡ್ತಾ ಇರ್ಬೋದು. ನಿಮ್ಮ ಮೈಂಡ್ ಸೆಟ್ಟನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು. ಈ ಲಿಮಿಟೆಡ್ ಥಿಂಕಿಂಗ್ನಿಂದ ನಿಮ್ಮ ಪಾರ್ಟ್ನರ್ ಕಡೆಯಲ್ಲೂ ಕಾಣಿಸ್ತಾ ಇದೆ. ಮೊದಲು ಹೀಗೆ ಆಗೋದಿಲ್ಲ, ಇದು ಇಂಪಾಸಿಬಲ್, ಇದೇ ಆಗಬೇಕು ಅಂತಹ ಫಿಕ್ಸ್ಡ್ ಥಿಂಕಿಂಗ್ನಿಂದ ಹೊರಗಡೆ ಬರಬೇಕು. ಇನ್ನೊಂದು ವಿಷಯ ಏನು ಅಂದರೆ, ನಿಮ್ಮ ಮನಸ್ಸಿನಲ್ಲಿ ಈ ಪರ್ಸನ್ ಬಗ್ಗೆ ತುಂಬ ಕಂಪ್ಲೇಂಟ್ಸ್ ಇದೆ. ಅವ್ರು ಹೀಗೆ ಮಾಡಿದ್ರು, ಹಾಗೆ ಮಾಡಿದ್ರು, ನೆಗೆಟಿವ್ ಥಾಟ್ಸ್ ನಿಮಗೆ ಇನ್ನೂ ಕೂಡ ಬರ್ತಾ ಇದೆ. ಆದರೆ ಅವರ ಸಿಚುವೇಶನ್ ಕೂಡ ಒಂದು ಸಲ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಸಿಚುವೇಶನ್ ಆ ರೀತಿ ಇರ್ಬೋದು. ಅವರು ಮಾಡಿದ್ದನ್ನು ಅವರ ಮೈಂಡ್ ಸೆಟ್ನಿಂದ ಅವರು ಮಾಡಿರಬಹುದು, ಅಥವಾ ಯಾರಾದರೂ ಇನ್ಫ್ಲೂಯೆನ್ಸ್ ಮಾಡಿದ ಕಾರಣಕ್ಕೆ ಮಾಡಿರ್ಬೋದು, ಅಥವಾ ಅವರದೇ ಆದ ಯಾವುದಾದ್ರೊಂದು ಸಿಚುವೇಶನ್ ಅನ್ನೋದು ಅಡ್ಡ ಬಂದಿರ್ಬೋದು. ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡುವ ಪ್ರಯತ್ನ ಮಾಡಿ. ಸೆಲ್ಫ್ ಹೀಲಿಂಗ್ ಎನರ್ಜಿ. ನೀವು ಪಾಸಿಟಿವ್ ಆಗಿರಬೇಕು. ಯಾಕೆಂದರೆ ನೀವಿಬ್ಬರು ಒಂದೇ ಸೋಲ್ನ ಎರಡು ಭಾಗದ ರೀತಿ. ನೀವು ಪಾಸಿಟಿವ್ ಆಗಿರದೇ ಇದ್ದರೆ ನಿಮ್ಮ ಪಾರ್ಟ್ನರ್ ಕೂಡ ಪಾಸಿಟಿವ್ ಆಗೋದಕ್ಕೆ ಕಷ್ಟ ಆಗುತ್ತೆ. ಈ ಕನೆಕ್ಷನ್ ಸ್ಟ್ರಾಂಗ್ ಆಗಬೇಕಾದ್ರೆ ನೀವಿಬ್ಬರು ಹೀಲ್ ಆಗಲೇಬೇಕು. ನೀವಿಬ್ಬರು ಪಾಸಿಟಿವ್ ಫ್ರೀಕ್ವೆನ್ಸಿಯಲ್ಲಿರಬೇಕು. ಅವರ ಜರ್ನಿ ಅವರದ್ದು, ಅದನ್ನು ನೀವು ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ನೀವು ಫೋಕಸ್ ಮಾಡಬೇಕಾಗಿರೋದು ನಿಮ್ಮ ಸೋಲ್ ಜರ್ನಿ ಮೇಲೆ. ನಿಮ್ಮ ಸೆಲ್ಫ್ ಲವನ್ನು ಇನ್ಕ್ರೀಸ್ ಮಾಡಿ, ನಿಮ್ಮ ಹೀಲಿಂಗ್ ಮೇಲೆ ಕೆಲಸ ಮಾಡಿ, ನಿಮ್ಮ ಫ್ರೀಕ್ವೆನ್ಸಿಯನ್ನು ಪಾಸಿಟಿವ್ ಆಗಿಟ್ಕೊಳ್ಳಿ. ಹಾಗಾದರೆ ನಿಮ್ಮ ಪಾರ್ಟ್ನರ್ ಹೀಲ್ ಆದಾಗ ರಿಯೂನಿಯನ್ ಆಗೋದಕ್ಕೆ ಸುಲಭ ಆಗುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ನಿಮ್ಮನ್ನು ಹೀಲ್ ಮಾಡಿಕೊಂಡೇ ಇರಿ, ಅಂದರೆ ಪಾಸಿಟಿವ್ ಆಗಿರಿ. ನಿಮ್ಮ ಪಾರ್ಟ್ನರ್ ಕೂಡ ನೆಗೆಟಿವ್ ಎನರ್ಜಿಯಿಂದ ಬೇಗ ಹೊರಗಡೆ ಬರಲಿ ಅಂತ ಪ್ರೇಯರ್ ಮಾಡಿ. ಆಗ ಮಾತ್ರ ಈ ಕನೆಕ್ಷನ್ ಇನ್ನಷ್ಟು ಬೆಟರ್ ಆಗುತ್ತೆ. ರಿಯೂನಿಯನ್ ಆಗಬೇಕಾದ್ರೆ ನೀವಿಬ್ಬರು ಹೀಲ್ಡ್ ಫ್ರೀಕ್ವೆನ್ಸಿಯಲ್ಲಿ ಇರಬೇಕು. ಅದೇ ಈ ಕನೆಕ್ಷನ್ಗೆ ತುಂಬ ಮುಖ್ಯ. ಅವೇರ್ನೆಸ್ ಆ್ಯಂಡ್ ರಿಗ್ರೆಟ್ ಎನರ್ಜಿ. ಈಗ ನಿಮ್ಮ ಪಾರ್ಟ್ನರ್ ಅವರ ಮಿಸ್ಟೇಕ್ಸನ್ನು ಅರಿತುಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ ರಿಲೇಷನ್ಶಿಪ್ಪಲ್ಲಿ ಅವರು ಎಷ್ಟು ಮಿಸ್ಟೇಕ್ಸ್ ಮಾಡಿದ್ದಾರೆ ಅದು ಈಗ ಅವರಿಗೆ ಕ್ಲಿಯರಾಗಿ ಅರ್ಥ ಆಗ್ತಾ ಇದೆ. ಆ ಮಿಸ್ಟೇಕ್ಸನ್ನು ನಿಮ್ಮ ಮುಂದೆ ಅಕ್ಸೆಪ್ಟ್ ಮಾಡಬೇಕು ಅನ್ನೋ ಫೀಲಿಂಗ್ ಅವರಲ್ಲಿದೆ. ಆದರೆ ಅದನ್ನು ಹೇಳೋದಕ್ಕೆ ಅವರು ಇನ್ನೂ ಕರೇಜಲ್ಲಿಲ್ಲ. ಯಾಕೆಂದರೆ ಅವರ ಈಗೋ ತುಂಬ ಸ್ಟ್ರಾಂಗ್ ಆಗಿದೆ. ಅವರು ತುಂಬ ಸ್ಟಬರ್ನ್ ಮೈಂಡ್ ಸೆಟ್ ಹೊಂದಿರುವ ಪರ್ಸನ್ ಕೂಡ ಆಗಿರ್ಬೋದು. ನಾನೇ ಮೊದಲು ಅಪ್ರೋಚ್ ಮಾಡಿದ್ರೆ, ನಾನೇ ಬಂದು ಸಾರಿ ಕೇಳಿದ್ರೆ ಅವರ ಈಗೋ ಹೆಚ್ಚಾಗ್ಬೋದು, ನಾನು ಅವರ ಮುಂದೆ ತಲೆ ತಗ್ಗಿಸ್ಬೇಕಾಗುತ್ತೆ ಅನ್ನೋ ಫಿಯರ್ ಅವರಲ್ಲಿದೆ. ಹಾಗಾಗಿ ಅವರ ಮಿಸ್ಟೇಕ್ಸ್ ಬಗ್ಗೆ ಅವೇರ್ನೆಸ್ ಅವರಿಗೆ ಈಗ ಸಂಪೂರ್ಣವಾಗಿ ಬರ್ತಾ ಇದೆ. ನಿಮ್ಮ ಪಾರ್ಟ್ನರ್ ಕೂಡ ನೀವು ಅವರ ಬಗ್ಗೆ ತಪ್ಪಾಗಿ ಯೋಚನೆ ಮಾಡಬಾರ್ದು ಅಂತ ಬಯಸ್ತಾ ಇದ್ದಾರೆ. ಅವರ ಇಮೇಜ್ ನಿಮ್ಮ ಮುಂದೆ ಕ್ಲಿಯರ್ ಆಗಿರಬೇಕು ಅನ್ನೋದು ಅವರ ಆಸೆ. ಅವರ ಬಗ್ಗೆ ನೀವು ಯಾವುದೇ ರಾಂಗ್ ಒಪಿನಿಯನ್ ಇಟ್ಕೊಳ್ಬಾರ್ದು ಅನ್ನೋ ರೀತಿ ಅವ್ರು ಬಯಸ್ತಾ ಇದ್ದಾರೆ. ಇನ್ನು ಯಾರಾದರೂ ನಿಮ್ಮಿಬ್ಬರ ನಡುವೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗನ್ನು ಕ್ಲಿಯರ್ ಮಾಡುವ ಸಾಧ್ಯತೆ ಇರ್ಬೋದು. ಅದು ನಿಮ್ಮ ಫ್ರೆಂಡ್ ಆಗಿರ್ಬೋದು, ಅವರ ಫ್ರೆಂಡ್ ಆಗಿರ್ಬೋದು, ಅಥವಾ ಇಬ್ಬರಿಗೂ ಪರಿಚಯ ಇರುವ ವ್ಯಕ್ತಿ ಕೂಡ ಆಗಿರ್ಬೋದು, ಅಥವಾ ನಿಮ್ಮಿಬ್ಬರಿಗೂ ತುಂಬ ಬೇಕಾಗಿರುವ ವ್ಯಕ್ತಿ ಕೂಡ ಆಗಿರ್ಬೋದು. ನಿಮ್ಮ ನಡುವೆ ಇರುವ ಮಿಸ್ಅಂಡರ್ಸ್ಟ್ಯಾಂಡಿಂಗನ್ನು ಕ್ಲಿಯರ್ ಮಾಡುವ ಸಾಧ್ಯತೆ ಕೂಡ ಇದೆ. ನಿಮ್ಮ ಪಾರ್ಟ್ನರ್ಗೆ ನೀವು ಈಗ ಅವರ ಮಾತು ಕೇಳೋದಕ್ಕೆ ಇಂಟ್ರೆಸ್ಟೆಡ್ ಇಲ್ಲ ಅನ್ನೋ ಫೀಲಿಂಗ್ ಇದೆ. ಹಾಗಾಗಿ ಅವರು ಬೇರೆ ಯಾರಾದರ ಮೂಲಕ ಅವರ ಕ್ಲಾರಿಟಿಯನ್ನು ನಿಮಗೆ ತಲುಪಿಸೋದಕ್ಕೆ ಪ್ರಯತ್ನ ಮಾಡಬಹುದು ಅನ್ನೋ ಎನರ್ಜಿ ಕೂಡ ಇದೆ.
ಕಮ್ಯುನಿಕೇಷನ್ ಎನರ್ಜಿ, ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ಜೊತೆ ಫೇಸ್ ಟು ಫೇಸ್ ಮಾತಾಡಬೇಕು ಅನ್ನೋ ಸ್ಟ್ರಾಂಗ್ ಫೀಲಿಂಗ್ ಇದೆ. ಅವ್ರು ನಿಮಗೆ ಕಾಲ್ ಮಾಡಬಹುದು, ಮೆಸೇಜ್ ಮಾಡ್ಬೋದು, ಆದರೆ ಕೊನೆಗೆ ನಿಮ್ಮನ್ನು ಫೇಸ್ ಟು ಫೇಸ್ ಮೀಟ್ ಆಗೋಕ್ಕೆ ಇನ್ವೈಟ್ ಮಾಡುವ ಸಾಧ್ಯತೆ ಕೂಡ ಇದೆ. ಯಾಕೆಂದರೆ ಕಾಲ್ ಅಥವಾ ಮೆಸೇಜ್ಗಿಂತ ಫೇಸ್ ಟು ಫೇಸ್ ಮಾತಾಡಿದ್ರೆ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಆಗುತ್ತೆ ಅನ್ನೋ ಬಿಲೀವ್ ಮಾಡ್ತಾ ಇದ್ದಾರೆ. ನಿಮ್ಮ ಮನಸ್ಸಿನಲ್ಲಿ ಅವರ ಬಗ್ಗೆ ಇರುವ ಎಲ್ಲ ಕ್ವಶನ್ಸ್, ಎಲ್ಲ ಡೌಟ್ಸ್, ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅವುಗಳನ್ನು ಕ್ಲಿಯರ್ ಮಾಡಬೇಕು ಅನ್ನೋದು ಅವರ ನಿಜವಾದ ಇಂಟೆನ್ಷನ್. ಅವರು ಈ ಕನೆಕ್ಷನ್ಗೆ ಬ್ಯಾಲೆನ್ಸ್ ತರಬೇಕು ಅಂತ ಬಯಸ್ತಾ ಇದ್ದಾರೆ. ಡಿಟ್ಯಾಚ್ಮೆಂಟ್ ಎನರ್ಜಿ, ಈ ಟೈಮ್ನಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ ಅಂತ ನೋಡೋದಾದರೆ, ನಿಮ್ಮ ಡಿಟ್ಯಾಚ್ಮೆಂಟ್ ಅವರೊಳಗೆ ಫಿಯರ್ ಕ್ರಿಯೇಟ್ ಮಾಡಿದೆ. ನೀವು ಅವರನ್ನು ಯಾವತ್ತಿಗೂ ಫರ್ಗ್ಯೂ ಮಾಡೋದಿಲ್ಲ ಅನ್ನೋ ಫಿಯರ್ ಅವರಲ್ಲಿದೆ. ಅವರು ಅಪಾಲಜಿಯನ್ನು ನೀವು ಅಕ್ಸೆಪ್ಟ್ ಮಾಡೋದಿಲ್ಲ ಅನ್ನೋ ಭಯ ಇದೆ. ಅವರಿಗೆ ಸೆಕೆಂಡ್ ಚಾನ್ಸ್ ಕೊಡಲ್ಲ ಅನ್ನೋ ಫೀಲಿಂಗ್ ಕೂಡ ಅವರಲ್ಲಿದೆ. ಹಾಗಾಗಿ ಅವರ ತಪ್ಪಿನ ಅರಿವು ಅವರಿಗೆ ಇನ್ನಷ್ಟು ಆಗ್ತಾ ಇದೆ. ಅವರು ನಿಮ್ಮ ಜೊತೆ ನ್ಯೂ ಬಿಗಿನಿಂಗ್ ಬಯಸ್ತಾ ಇದ್ದಾರೆ. ಹಿಂದಿನ ಎಲ್ಲ ಪೇಯ್ನನ್ನು ಮರೆತು ಹೊಸದಾಗಿ ರಿಲೇಷನ್ಶಿಪ್ ಪ್ರಾರಂಭ ಮಾಡಬೇಕು ಅನ್ನೋದು ಅವರ ಮನಸ್ಸಿನಲ್ಲಿದೆ. ನಿಮ್ಮನ್ನು ಅಪ್ರೋಚ್ ಮಾಡಿದ್ರೆ ಅವರು ನಿಮಗೆ ಇದೇ ಮಾತನ್ನು ಹೇಳ್ಬೋದು. ಪಾಸ್ಟನ್ನು ಮರೆತು ಮತ್ತೆ ಹೊಸದಾಗಿ ರಿಲೇಷನ್ಶಿಪ್ ಶುರು ಮಾಡೋಣ ಅಂತ ಹೇಳ್ಬೋದು. ಅವರು ನಿಮಗೆ ಟೆಕ್ಸ್ಟ್ ಮೆಸೇಜ್ ಮಾಡ್ಬೋದು, ಕಾಲ್ ಮಾಡ್ಬೋದು, ಮಾತಾಡೋದಕ್ಕೆ ಟ್ರೈ ಕೂಡ ಮಾಡ್ಬೋದು. ಆ ಎನರ್ಜಿ ಇದೆ. ತುಂಬ ಜನರ ಲೈಫ್ನಲ್ಲಿ ಈ ರೀತಿ ಆಗಬಹುದು. ಎಮೋಷ್ನಲ್ ಎನರ್ಜಿ, ಅವರಿಗೆ ಲೈಫ್ನಲ್ಲಿ ಎಲ್ಲವೂ ಇರಬಹುದು. ಗುಡ್ ಮನಿ, ಕಂಫರ್ಟ್ ಝೋನ್ ಎಲ್ಲವೂ ಇರಬಹುದು. ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲವೂ ಇರ್ಬೋದು. ಬಟ್ ನೀವು ಇಲ್ಲದೆ ಇದ್ದಾಗ ಅವುಗಳಲ್ಲಿ ಯಾವುದೂ ಅವರಿಗೆ ಪೀಸ್ ಅನ್ನೋದು ಕೊಡ್ತಾ ಇಲ್ಲ. ಒಳಗಿನಿಂದ ಹ್ಯಾಪಿ ಇಲ್ಲ, ತುಂಬ ಅನ್ಸ್ಯಾಟಿಸ್ಫೈಡ್ ಆಗಿದ್ದಾರೆ. ಈ ಸಿಚುವೇಶನ್ಗೆ ಕಾರಣ ಅವರೇ ಅನ್ನೋದು ಅವರಿಗೆ ಅರ್ಥ ಆಗಿದೆ. ಈ ಫಿಯರ್, ಈ ಆ್ಯಂಗ್ಸೈಟಿ, ಈ ಸ್ಟ್ರೆಸ್ ಇದೆಲ್ಲದರ ಜೊತೆ ಇನ್ನೂ ಇರೋದಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಅವರು ಸಾಧ್ಯ ಆದಷ್ಟು ಬೇಗ ರಿಯೂನಿಯನ್ ಬಯಸ್ತಾ ಇದ್ದಾರೆ. ಫಿಯರ್ ಆಫ್ ಲೂಸಿಂಗ್ ಯು ಎನರ್ಜಿ, ಒಂದು ವೇಳೆ ರಿಯೂನಿಯನ್ ಆದರೂ ಕೂಡ ಅವರೊಳಗೆ ಒಂದು ಫಿಯರ್ ಇರುತ್ತೆ. ಅವರು ಮತ್ತೆ ನನ್ನನ್ನು ಬಿಟ್ಟು ದೂರ ಹೋಗ್ತಾರಾ ಅನ್ನೋ ಫಿಯರ್ ಅವರನ್ನು ಬಿಡ್ತಾ ಇಲ್ಲ. ಯಾಕೆಂದರೆ ಅವರು ನಿಮ್ಮನ್ನು ಮತ್ತೆ ಕಳ್ಕೊಳ್ಳೋದಕ್ಕೆ ಬಯಸ್ತಾ ಇಲ್ಲ. ನಿಮ್ಮನ್ನು ಮತ್ತೆ ಕಳ್ಕೊಳ್ಳುವ ಫಿಯರ್ ಈಗ ಅವರೊಳಗೆ ತುಂಬ ಡೀಪ್ ಆಗಿದೆ. ಈಗ ಅವರಿಗೆ ಒಂದು ವಿಷಯ ಕ್ಲಿಯರಾಗಿ ಅರ್ಥ ಆಗಿದೆ, ನೀವಿಲ್ಲದೆ ದೂರ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದನ್ನು. ಸಡನ್ ಆ್ಯಕ್ಷನ್ ಎನರ್ಜಿ, ಒಂದು ಸಡನ್ ಆ್ಯಕ್ಷನ್ ಅವರ ಕಡೆಯಿಂದ ಬರ್ಬೋದು. ಒಂದೇ ಕ್ಷಣದಲ್ಲಿ ಕಾಲ್ ಅಥವಾ ಮೆಸೇಜ್ ಅಥವಾ ಮೀಟ್ ಆಗುವ ಎನ್ನುವ ರಿಕ್ವೆಸ್ಟ್ ಬರ್ಬೋದು. ಆ ಟೈಮ್ನಲ್ಲಿ ನಿಮ್ಮ ಫೋಕಸ್ ಅವರ ಮೇಲೆ ಇರದೇ ಇರ್ಬೋದು. ಹಾಗಾಗಿ ಈ ಸಡನ್ ಕಮ್ಯುನಿಕೇಷನ್ ನಿಮಗೆ ಸರ್ಪ್ರೈಸ್ ಕೂಡ ಕೊಡ್ಬೋದು. ಒಂದು ವೇಳೆ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡುವ ಸಾಧ್ಯತೆ ಕೂಡ ಇದೆ. ಅಥವಾ ಅವ್ರಿಗೆ ಇನ್ನು ಮೇಲೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇದೆ ಅನ್ನೋ ಹಿಂಟ್ಸ್ ಕೂಡ ನಿಮಗೆ ಕೊಡ್ಬೋದು. ಇಂದಿನ ಎನರ್ಜಿ ಪ್ರಕಾರ ಅವರು ಎಮೋಷನ್ಸ್ ಪೀಕ್ನಲ್ಲಿರುತ್ತೆ. ನೀವಿಲ್ಲದೆ ಅವರಿಗೆ ದೂರ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರ ಮಿಸ್ಟೇಕ್ಸ್ ಬಗ್ಗೆ ಅವರಿಗೆ ಈಗ ಸಂಪೂರ್ಣ ರಿಯಲೈಸೇಷನ್ ಬಂದಿದೆ. ಅದಕ್ಕಾಗಿ ತುಂಬ ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ, ತುಂಬ ಗಿಲ್ಟ್ ಫೀಲ್ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೆ ಅವರು ರೆಸ್ಪಾನ್ಸಿಬಿಲಿಟಿಯಿಂದ ಎಸ್ಕೇಪ್ ಆಗ್ತಾಯಿದ್ರು. ನೀವು ಎಷ್ಟು ಈ ಕನೆಕ್ಷನನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರು ಅಷ್ಟೇ ಅವರು ನಿಮ್ಮಿಂದ ದೂರ ಹೋಗಿರ್ಬೋದು. ನೀವು ಚೇಸ್ ಮಾಡ್ತಾಯಿದ್ರು, ನಿಮ್ಮನ್ನು ಇಗ್ನೋರ್ ಮಾಡಿರಬಹುದು. ನಿಮ್ಮನ್ನು ಚೇಸ್ ಮಾಡಿಸ್ತಾ ಇದ್ರು. ಯಾಕೆಂದರೆ ರೆಸ್ಪಾನ್ಸಿಬಿಲಿಟಿಯನ್ನು ತಗೊಳ್ಳೋದಕ್ಕೆ ಅವರಿಗೆ ಫಿಯರ್ ಇತ್ತು. ಬಹುಶಃ ನಿಮಗೆ ಇನ್ನೂ ಕಮಿಟ್ಮೆಂಟ್, ಸ್ಟೆಬಿಲಿಟಿ, ಸೆಕ್ಯೂರಿಟಿ ಸಿಕ್ಕಿರಲಿಲ್ಲ. ಆದರೆ ಈಗ ಅವರು ಎಲ್ಲವನ್ನ ನಿಮಗೆ ಕೊಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಯೋಚನೆ ಮಾಡುವ ಎನರ್ಜಿ ಇದೆ. ನೀಡಿ, ಸಿನ್ಸಿಯರ್ ಎನರ್ಜಿ, ಈಗ ನಿಮ್ಮ ಪಾರ್ಟ್ನರ್ ತುಂಬ ನೀಡಿ ಆಗಿದ್ದಾರೆ. ಯಾವುದೇ ರೀತಿಯಾದರೂ ನಿಮ್ಮನ್ನು ಮತ್ತೆ ಅವರ ಲೈಫ್ಗೆ ಬರಬೇಕು. ಈ ರಿಲೇಷನ್ಶಿಪ್, ಇದು ಫ್ರೆಂಡ್ಶಿಪ್ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಏನೇ ಆಗಿರ್ಬೋದು, ಈ ರಿಲೇಷನ್ಶಿಪ್ಪಲ್ಲಿ ಇಬ್ಬರು ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕು ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ಯಾವುದೇ ಪರಿಸ್ಥಿತಿಯಲ್ಲೂ ನಿಮ್ಮ ಟ್ರಸ್ಟನ್ನು ಮತ್ತೆ ಗೆಲ್ಲಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಏನು ಮಾಡಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಅಟೆನ್ಷನ್ ಬೇಕು, ನಿಮ್ಮ ಪ್ರೆಸೆನ್ಸ್ ಬೇಕು, ನಿಮ್ಮ ಪ್ರೀತಿ ಬೇಕು. ನೀವಿಲ್ಲದೆ ದೂರ ಇರೋದಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ನಿಮ್ಮ ಟ್ರಸ್ಟನ್ನು ಮತ್ತೆ ಅರ್ನ್ ಮಾಡೋದು ಈಗ ಅವರ ಬಿಗ್ಗೆಸ್ಟ್ ಪ್ರಿಯಾರಿಟಿ ಆಗಿರುವ ಎನರ್ಜಿ ಇದೆ. ಸೋಲ್ ಕನೆಕ್ಷನ್ ಎನರ್ಜಿ, ನಿಮ್ಮಿಬ್ಬರ ನಡುವೆ ತುಂಬ ಡೀಪ್ ಸೋಲ್ ಕನೆಕ್ಷನ್ ಇದೆ. ನಿಮ್ಮ ಸೋಲ್ಸ್ ಒಂದಕ್ಕೊಂದು ಸ್ಟ್ರಾಂಗ್ ಆಗಿ ಕನೆಕ್ಟೆಡ್ ಆಗಿದೆ. ನೀವು ದೂರ ಹೋಗೋದಕ್ಕೆ ಪ್ರಯತ್ನ ಮಾಡಿದ್ರು ಪೂರ್ಣವಾಗಿ ದೂರ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರು ದೂರ ಹೋಗೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಅವರಿಗೂ ಕೂಡ ಅದು ಸಾಧ್ಯ ಆಗ್ತಾ ಇಲ್ಲ. ಈ ಸೋಲ್ ಕನೆಕ್ಷನ್ ನಿಮ್ಮಿಬ್ಬರನ್ನು ಮತ್ತೆ ಮತ್ತೆ ಒಬ್ಬರ ಕಡೆಗೆ ಒಬ್ಬರನ್ನು ಸೆಳೀತಾ ಇದೆ. ಯುವರ್ ಎನರ್ಜಿ ಇನ್ ರಿಲೇಷನ್ಶಿಪ್ಸ್, ನೀವು ರಿಲೇಷನ್ಶಿಪ್ ಬಿಲ್ಡ್ ಮಾಡುವಲ್ಲಿ ತುಂಬ ಒಳ್ಳೆಯವರು ಅನ್ನೋ ಎನರ್ಜಿ ಇದೆ. ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ನಿಮ್ಮ ಕ್ಲೋಸ್ ಪೀಪಲ್ ಆಗಿರ್ಬೋದು, ಬಹಳ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಮೇಂಟೈನ್ ಮಾಡಿರುವ ಸಾಧ್ಯತೆ ಇದೆ. ನೀವು ಬೇಗ ಅಟ್ಯಾಚ್ಮೆಂಟ್ ಆಗೋದಿಲ್ಲ. ಆದರೆ ಅಟ್ಯಾಚ್ಮೆಂಟ್ ಆದ ನಂತರ ಡಿಟ್ಯಾಚ್ ಆಗೋದು ನಿಮಗೆ ತುಂಬ ಕಷ್ಟ. ಫ್ರೆಂಡ್ಸ್ ಆಗಿರಲಿ, ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಯಾರನ್ನು ಸುಲಭವಾಗಿ ಬಿಡೋದಕ್ಕೆ ನಿಮಗೆ ಆಗೋದಿಲ್ಲ. ಅದು ನಿಮಗೆ ಒಳಗಿನಿಂದ ಆ್ಯಂಗ್ಸೈಟಿ ಕೊಡುತ್ತೆ. ಇನ್ನರ್ ಸ್ಯಾಡ್ನೆಸ್ ಎನರ್ಜಿ, ನಿಮ್ಮೊಳಗೆ ಇನ್ನೂ ಕೂಡ ಒಂದು
ಮನಸ್ಸಿನಲ್ಲಿ ಒಂದು ಸ್ಯಾಡ್ನೆಸ್ ಇದೆ. ನೀವು ಅದನ್ನು ಹೊರಗಡೆ ತೋರಿಸ್ತಾ ಇದ್ರೂ ಕೂಡ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಸ್ಪೆಷಲ್ ಫೀಲ್ ಮಾಡಿಸ್ಬೇಕು, ನಿಮಗೆ ಅಟೆನ್ಷನ್ ಕೊಡಬೇಕು ಅನ್ನೋ ಆಸೆ ನಿಮ್ಮಲ್ಲಿದೆ. ನೀವು ಅವರಿಂದ ತುಂಬ ದೊಡ್ಡ ಎಕ್ಸ್ಪೆಕ್ಟೇಷನ್ಸ್ ಇಟ್ಟಿರಲಿಲ್ಲ. ನಿಮಗೆ ಬೇಕಾಗಿದ್ದು ಕೇವಲ ಲವ್, ಕೇರ್, ರೆಸ್ಪೆಕ್ಟ್ ಅಷ್ಟೇ. ಆದರೆ ಅದನ್ನು ಅವರು ನಿಮಗೆ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ನಿಮ್ಮೊಳಗೆ ಇನ್ನೂ ಒಂದು ಡೀಪ್ ಸ್ಯಾಡ್ನೆಸ್ ಉಳ್ಕೊಂಡಿದೆ. ಯಾಕೆ ಅಂದರೆ ನಿಮಗೆ ಸಿಗಬೇಕಾದ ಲವ್ ನಿಮಗೆ ಸಿಗಲಿಲ್ಲ. ಫೀಲಿಂಗ್ಸ್ ಎಕ್ಸ್ಪ್ರೆಷನ್ ಎನರ್ಜಿ. ನಿಮ್ಮ ಪಾರ್ಟ್ನರ್ ಈಗ ಅವರ ಫೀಲಿಂಗ್ಸನ್ನು ನಿಮ್ಮ ಮುಂದೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಅವರ ನೋವು, ಅವರ ಪ್ರಾಬ್ಲಮ್ಸ್, ಅವರ ಮನಸ್ಸಿನಲ್ಲಿರುವ ಪ್ರತಿಯೊಂದು ಮಾತನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಇಲ್ಲಿವರೆಗೆ ಅವರು ಎಕ್ಸ್ಪ್ರೆಸ್ ಮಾಡದೇ ಇದ್ದರೂ ಕೂಡ ಈಗ ಅವರು ಅವರ ಹಾರ್ಟನ್ನು ನಿಮ್ಮ ಮುಂದೆ, ಅವರ ಮನಸ್ಸಿನಲ್ಲಿರುವ ಮಾತನ್ನು ನಿಮ್ಮ ಮುಂದೆ ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಅವರು ನಿಮ್ಮನ್ನು ಎಷ್ಟು ಲೈಕ್ ಮಾಡ್ತಾರೆ ಅನ್ನೋದನ್ನು ನೀವು ತಿಳಿಬೇಕು ಅಂತ ಬಯಸ್ತಾ ಇದ್ದಾರೆ. ಅದರ ನಂತರ ಫೈನಲ್ ಡಿಸಿಷನನ್ನು ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತಾ ಇದ್ದಾರೆ. ನಿಮಗೆ ರಿಯೂನಿಯನ್ ಬೇಕಾ ಬೇಡವಾ ಅದು ನಿಮ್ಮ ಡಿಸಿಷನ್ ಆಗಿರಲಿ ಅನ್ನೋದು ಅವ್ರು ಬಯಸ್ತಾರೆ. ನೀವು ರಿಜೆಕ್ಟ್ ಮಾಡ್ಬೋದು ಅನ್ನೋ ಫಿಯರ್ ಅವರಲ್ಲಿದೆ. ಆದರೂ ಯಾವುದೇ ಸಂದರ್ಭ ಬಂದರೂ ಕೂಡ ಫೇಸ್ ಮಾಡೋದಕ್ಕೆ ಅವರು ರೆಡಿಯಾಗಿದ್ದಾರೆ ಅನ್ನೋ ಎನರ್ಜಿ ಇದೆ. ರಾಂಗ್ ಟೈಮಿಂಗ್ ಎನರ್ಜಿ. ನಿಮ್ಮ ಪಾರ್ಟ್ನರ್ಗೆ ಈಗ ರೈಟ್ ಟೈಮಿಂಗ್ ಅಲ್ಲ ಅನ್ನೋ ಫೀಲಿಂಗ್ ಇದೆ. ಅದಕ್ಕಾಗಿ ಅವರು ಮತ್ತೆ ಮತ್ತೆ ಡಿಲೇ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಅವರಿಗೆ ತುಂಬ ಎಮೋಷನ್ಸ್ ಇದೆ, ಲವ್ ಇದೆ, ಆ್ಯಂಗರ್ ಇದೆ, ಜಲಸಿ ಇದೆ, ಇನ್ಸೆಕ್ಯೂರಿಟಿ ಇದೆ, ಆ್ಯಂಗ್ಸೈಟಿ ಇದೆ, ಸ್ಟ್ರೆಸ್ ಇದೆ. ಈ ಎಲ್ಲ ಎಮೋಷನ್ಸನ್ನು ಅವರು ಒಂದೇ ಸಮಯದಲ್ಲಿ ಫೀಲ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಪಲ್ಲಿ ಒಂದು ವೇಳೆ ರಿಯೂನಿಯನ್ ಇನ್ನೂ ಆಗದೇ ಇದ್ದರೆ ಈ ಸ್ಪೇಸ್ ಕೂಡ ಒಂದು ಕಾರಣಕ್ಕಾಗಿ ಬಂದಿದೆ. ಈ ಸಮಯ ನಿಮ್ಮ ಕನೆಕ್ಷನನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡ್ತಾ ಇದೆ. ಹಾಗಾಗಿ ಯಾವುದನ್ನು ಫೋರ್ಸ್ ಮಾಡಬೇಡಿ, ಎಲ್ಲವೂ ನ್ಯಾಚುರಲ್ ಆಗಿ ನಡೆಯೋದಕ್ಕೆ ಬಿಡಿ. ವಾಚ್ ಮಾಡಿ, ವೆಯ್ಟ್ ಮಾಡಿ, ಅಬ್ಸರ್ವ್ ಮಾಡಿ. ಟೈಮ್ ಬಂದಾಗ ನಿಮ್ಮ ಎಲ್ಲ ಕ್ವಶನ್ಸ್ಗೆ ಆನ್ಸರ್ ತಾನಾಗಿಯೇ ಸಿಗುವ ಎನರ್ಜಿ ಇದೆ. ಪ್ರೆಷರ್ ಹಾಕಬೇಡಿ, ಫೋರ್ಸ್ ಮಾಡಬೇಡಿ, ಎಲ್ಲವನ್ನು ನ್ಯಾಚುರಲ್ ಫ್ಲೋನಲ್ಲಿ ನಡೆಯೋದಕ್ಕೆ ಬಿಡಿ. ಸೊ ಇದು ಇವತ್ತಿನ ನಿಮ್ಮ ಪಾರ್ಟ್ನರ್ನ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.